We go to the next slide, that is next age. Oh, this is the age of a soldier. See, first let me read the lines. Then a soldier, full of strange oaths and bearded like the pard, jealous in honor, sudden and quick in quarrel, seeking the bubble reputation even in the cannon's mouth. See, in the previous stage, he is very emotional. He gives lots of value for their emotions, feelings, relationships. ಅದಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಏಜ್. ಸಿ ದನ್ ಸೋಲ್ಜರ್. ಸೊ ದಿಸ್ ಪರ್ಟಿಕ್ಯುಲರ್ ಏಜ್ ಡಿಸ್ಕ್ರೈಬ್ಸ್ ದ ಸ್ಟೇಜ್ ಆಫ್ ಅ ಮ್ಯಾನ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗ್ರ್ಯಾಜುಯಲ್ ಆಗಿ ಗ್ರೋತ್ ಆಗ್ತಾ ಇದೆ ಮನುಷ್ಯನ ಒಂದು ಜೀವನ ಗತಿಯಲ್ಲಿ ಅಂತ ಅಂದರೆ, ಫಸ್ಟ್ ಪಿಕ್ಚರ್ ಈ ಬ್ರಿಂಗ್ಸ್ ದ ಪಿಕ್ಚರ್ ಆಫ್ ಅನ್ ಇನ್ಫ್ಯಾಂಟ್, and the second one he brings the picture of a school going boy, and then in the previous slide we studied about the picture of a lover who gives lots and lots of value and respect for his feelings and emotions. And now in this slide Shakespeare is discussing about the aggressive ರಿಯಾಕ್ಷನ್ಸ್ ಆಫ್ ದಿ ಮ್ಯಾನ್. ಒಬ್ಬ ಮನುಷ್ಯ ಬಾಲಕನಿಂದ ಮನುಷ್ಯನ ಒಂದು ಸ್ಟೇಜನ್ನು ತಲುಪಿದಾಗ ಯಾವ ರೀತಿ, ಹೌ ಇಸ್ ಸೈಕಾಲಜಿ ಚೇಂಜಸ್, ಹೌ ಇಸ್ ಬಿಹೇವಿಯರ್ ಚೇಂಜಸ್. ಸಿ ವಾಟ್ ಇಸ್ ಸೇಸ್, then a soldier full of strange oaths and bearded like the pard, full of strange oaths. He makes lots of promises. ಸಾಕಷ್ಟು ಪ್ರಮಾಣಗಳನ್ನು, ಆಣೆಗಳನ್ನು, ನನ್ನ ಕೈಲಾಗಲಿಲ್ಲದ್ದು ಏನಾಗುತ್ತೆ ಈ ಜಗತ್ತಿನಲ್ಲಿ, ಐ ಕ್ಯಾನ್ ಡೂ ಎನಿಥಿಂಗ್, ಈಸ್ ದಟ್ ಟೈಪ್ ಆಫ್ ಆಟಿಟ್ಯೂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಏಜ್. See, that is why the second line of this particular para says full of strange oaths. ನಿಮಗೆ ಗೊತ್ತಿದೆ ಓತ್ಸ್ ಅಂತ ಅಂದರೆ ಪ್ರಾಮಿಸಸ್ಗಳು, ಪ್ರಮಾಣಗಳು. ಯಾಕೆ ಪ್ರಾಮಿಸಸ್ಗಳನ್ನು ಮಾಡ್ತಾನೆ? ಸಿ, ಅವನಿಗೆ ಆ ಒಂದು ಮನಸ್ಥಿತಿ ಡೆವಲಪ್ ಆಗಿರುತ್ತೆ. ಐ ಕ್ಯಾನ್ ಡೂ ಎನಿಥಿಂಗ್, ನನ್ನ ಕೈಲಿ ಆಗಲಿದೆ ಇರ್ತಕ್ಕಂಥ ಕೆಲಸ ಯಾವುದಿದೆ ಅದು ಅನ್ನೋ ಒಂದು ಮನೋಭಾವನೆ. ಸಿ, ದಟ್ ಇಸ್ ವೈ full of strange oaths and bearded like the pard. Bearded, ಲೈಟ್ ಆಗಿ ಗಡ್ಡ ದಾಡಿಯನ್ನು ಬಿಟ್ಕೊಂಡು ಪಾರ್ಡ್, ಪಾರ್ಡ್ ಅನ್ನೋ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ. ಪಾರ್ಡ್ ಮೀನ್ಸ್ ದಟ್ ಇಸ್ ಲೆಪಾರ್ಡ್. ಲೆಪಾರ್ಡ್ ಅನ್ನ ಶಾರ್ಟ್ ಆಗಿ ಪಾರ್ಡ್ ಅಂತ ಕರೆದಿದ್ದಾರೆ. ಲೆಪಾರ್ಡ್ ಅಂತ ಅಂದ್ರೆ ಏನಪ್ಪ ಅಂತ ಅಂದ್ರೆ ಇದು ಚಿರತೆ ಜಾತಿಗೆ ಸೇರತಕ್ಕಂಥ ಒಂದು ಜಾತಿಯ ಚಿರತೆ ಅಂತ ಕರಿಬಹುದು. ಚಿರತೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಚಿರತೆಗೆ ಯಾಕೆ ಕಂಪೇರ್ ಮಾಡ್ತಾ ಇದ್ದಾನೆ? ಬಿಕಾಸ್ ಚೀತಾ ಈಸ್ ವೆರಿ ಬಹಳನೇ ಅದು ಧೈರ್ಯಶಾಲಿ. ಇಟ್ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ಇಸ್ ವೆರಿ ಸ್ಟ್ರಾಂಗ್ ಇನ್ ಹಂಟಿಂಗ್ ಇಟ್ಸ್ ಪ್ರೇ. ತನ್ನ ಆ ಒಂದು ಬೇಟೆಯ ವಿಧಾನ ಆಗಲಿ, ಅದರ ಒಂದು ಬಲ ಆಗಲಿ, ಎಲ್ಲವೂ ಕೂಡ ಬಹಳಷ್ಟು. ಚಿರತೆ ಅಂತ ಅಂದರೆ ಬೇಟೆಗೆನೆ ಫೇಮಸ್. ಸೊ ದಟ್ ಇಸ್ ವೈ ದಿಸ್ ಪರ್ಟಿಕ್ಯುಲರ್ ಏಜ್, then a soldier full of strange oaths and bearded like the pard. Bearded ನೋಡೋದಕ್ಕೆ ಒಂದು ರೀತಿಯ ಚಿರತೆಯ ರೀತಿ ಧೈರ್ಯವನ್ನು ಪ್ರದರ್ಶಿಸೋದು, ಎಲ್ಲದರಲ್ಲೂ ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ ಅನ್ನೋ ಒಂದು ಆಸಕ್ತಿ, ಅನ್ನೋ ಒಂದು ಮನೋಭಾವನೆ, ಹುಮ್ಮಸ್ಸು. jealous in honor, sudden and quick in quarrel. See, jealous in honor, ತನ್ನ ಒಂದು ಮರ್ಯಾದೆ ವಿಷಯ ಬಂದರೆ ಅಥವಾ ಘನತೆ ಗೌರವದ ವಿಷಯ ಬಂದರೆ ಈಸ್ ವೆರಿ ಜಲಸ್. ಈ ಕೇರ್ಸ್ ಅ ಲಾಟ್ ಅಬೌಟ್ ಹಿಸ್ ಆನರ್, ಈ ಕೇರ್ಸ್ ಅ ಲಾಟ್ ಅಬೌಟ್ ಹಿಸ್ ಸೆಲ್ಫ್ ರೆಸ್ಪೆಕ್ಟ್. ತನ್ನ ಒಂದು ಘನತೆಯ ಬಗ್ಗೆ ಅತಿಯಾಗಿ ಯೋಚಿಸ್ತಕ್ಕಂತಹ ಒಂದು ಕಾಲಘಟ್ಟ ಮನುಷ್ಯನ ಜೀವನದಲ್ಲಿ. ಅಂಡ್ ಸಡನ್ ಅಂಡ್ ಕ್ವಿಕ್ ಇನ್ ಕ್ವಾರಲ್,
ಏನಾದರೂ ಅವನ ಒಂದು ಘನತೆಗೆ ಅಥವಾ ಅವನ ಒಂದು ವ್ಯಕ್ತಿತ್ವಕ್ಕೆ ಚ್ಯುತಿ ಬರ್ತಕ್ಕಂಥ ಯಾವುದೇ ಒಂದು ಕೆಲಸ ನಡೆದರೂ ಕೂಡ ಈಸ್ ರೆಡಿ ಟು ಫೈಟ್ ಫಾರ್ ದಟ್ ಮ್ಯಾಟರ್, ವೆರಿ ಕ್ವಿಕ್ ಇನ್ ಕ್ವಾರಲ್. ಈಸ್ in this particular age, esteem, self-esteem, honor, respect is everything for him. His life is self-respect, honor for him. ಅವನು ಇಡೀ ಜೀವನ ಏನು ತಿಳ್ಕೊಂಡ್ಬಿಡ್ತಾನಪ್ಪ ಅಂತ ಅಂದರೆ, ಸಮಾಜ ನನಗೆ ಕೊಡ್ತಕ್ಕಂತಹ ಗೌರವ, ನಾನು ಗಳಿಸಿರ್ತಕ್ಕಂತಹ ಗೌರವ, ನನ್ನ ಘನತೆನೇ ನನ್ನ ಜೀವನ, ಇದಿಲ್ಲದೆ ಇದ್ರೆ ಜೀವನನೇ ಇಲ್ಲ ಅನ್ನೋ ಒಂದು ಥಿಂಕ್ ಮಾಡ್ತಕ್ಕಂತಹ ಪರ್ಟಿಕ್ಯುಲರ್ ಏಜ್ ಇದು. ಅಂಡ್ ದೆನ್ ಸಡನ್ ಅಂಡ್ ಕ್ವಿಕ್ ಇನ್ ಕ್ವಾರಲ್, ಯಾರಾದರೂ ಆ ಒಂದು ವಿಷಯಕ್ಕೆ ಚ್ಯುತಿ ಬರ್ತಕ್ಕಂತಹ ಏನಾದರೂ ಒಂದು ಆರೋಪವನ್ನು ಮಾಡಿದ್ರೆ ಈಸ್ ರೆಡಿ ಟು ಫೈಟ್. ಕ್ವಾರಲ್ ಅಂತ ಅಂದರೆ ಫೈಟ್ ಅಂತ ಅಷ್ಟೇ. ಅವನು ಯಾರ ಜೊತೆಗೆ ಬೇಕಾದರೂ ಜಗಳಕ್ಕೆ ಹೋಗೋದಕ್ಕೆ ಬಯಸ್ತಕ್ಕಂತಹ ಒಂದು ಏಜ್. ದಟ್ ಈಸ್ ವೈ he has compared this overall age to an image of a soldier. ಅದಕ್ಕೋಸ್ಕರನೇ ಈ ಎಂಟೈರ್ ಏಜ್ ಅನ್ನ ಶೇಕ್ಸ್ಪಿಯರ್ ಎದಕ್ಕೆ ಕಂಪೇರ್ ಮಾಡಿದಾನಪ್ಪ ಅಂತಂದ್ರೆ, ಸೋಲ್ಜರ್ನ ಪ್ರತಿರೂಪವಾಗಿ, ಒಬ್ಬ ಸೈನಿಕನ ಪ್ರತಿರೂಪವಾಗಿ ಆ ಒಂದು ಮನುಷ್ಯನ ಮನಸ್ಸು ಈ ಒಂದು ಏಜ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ದಟ್ ಇಸ್ ವೈ he calls this entire age as the age of a soldier. See, last two lines, that is very important. Seeking the bubble reputation even in the cannon's mouth. See, ಏನು ಹೇಳ್ತಾ ಇದ್ದಾನೆ ನೋಡಿ, seeking the bubble reputation even in the cannon's mouth. ನಿಮಗೆ ರೆಪ್ಯುಟೇಷನ್ ಅಂದರೆ ಗೊತ್ತಿದೆ. ನಿಮಗೆ ರೆಪ್ಯುಟೇಷನ್ ಅಂತ ಅಂದರೆ ಅವನು ಸಂಭಾಳಿಸಿರ್ತಕ್ಕಂಥ ಅವನ ಇಡೀ ಆ ಕೆರಿಯರಲ್ಲಿ, ಜೀವನದಲ್ಲಿ ಅವನದೇ ಆಗಿರ್ತಕ್ಕಂಥ ಒಂದು ಘನತೆ, ಗೌರವವನ್ನು ಕಾಪಾಡ್ಕೊಂಡು ಬಂದಿರ್ತಾನೆ. ಅದಕ್ಕೇನಾದ್ರು ಚ್ಯುತಿ ಬಂತು ಅಂತ ಅಂದರೆ, ಸೀಕಿಂಗ್ ದ ಬಬಲ್ ರೆಪ್ಯುಟೇಷನ್ ಈವನ್ ಇನ್ ದ ಕ್ಯಾನನ್ಸ್ ಮೌತ್. ನೋಡಿ, ಇಲ್ಲಿ ಬಬಲ್ ರೆಪ್ಯುಟೇಷನ್, ಫಸ್ಟ್ ಮುಂದೋಗೋದಕ್ಕಿಂತ ಮುಂಚೆ ಎರಡು ಲೈನನ್ನು ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಸೀಕಿಂಗ್ ದ ಬಬಲ್ ರೆಪ್ಯುಟೇಷನ್, ಬಬಲ್ ಅಂತ ಎದಕ್ಕೆ ಶೇಕ್ಸ್ಪಿಯರ್ ರೆಪ್ಯುಟೇಷನ್ಗೆ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದಾರಪ್ಪ ಅಂತಂದರೆ, ರೆಪ್ಯುಟೇಷನ್ ಈಸ್ ನಾಟ್ ಪರ್ಮನೆಂಟ್ ಆನ್ ದಿಸ್ ಅರ್ತ್. ನಾವು ಗಳಿಸಿರ್ತಕ್ಕಂಥ ಏನು ನಾವು ಮನಸ್ಸಲ್ಲಿ ತಿಳ್ಕೊಂಡಿದ್ದೀವಲ್ಲ, ಆ ಘನತೆ, ಗೌರವ, ನಂದು ಅಂತಕ್ಕಂಥ ಅಹಮ್ಮು, ಯಾವುದೂ ಕೂಡ ಜಗತ್ತಿನ ಮೇಲೆ ಪರ್ಮನೆಂಟ್ ಅಲ್ಲ. ನೀರಿನ ಮೇಲಿರ್ತಕ್ಕಂಥ ಒಂದು ಗುಳ್ಳೆ ಇದ್ದ ರೀತಿ ಅದೆಲ್ಲ, ಯಾವಾಗ ಹೊಡೆದೋಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಸೊ ದಟ್ ಇಸ್ ವೈ ಈ ಕಂಪೇರ್ಸ್ ದಟ್ ರೆಪ್ಯುಟೇಷನ್ ಟು ಅ ಬಬಲ್. ಆ ಒಂದು ಬಬಲ್ ರೆಪ್ಯುಟೇಷನ್ಗೋಸ್ಕರ, ಆ ಪರ್ಮನೆಂಟ್ ಅಲ್ಲದೆ ಇರ್ತಕ್ಕಂತಹ ರೆಪ್ಯುಟೇಷನ್ಗೋಸ್ಕರ ಯಾವ ಮಟ್ಟಕ್ಕೆ ಈ ಒಬ್ಬ ಮನುಷ್ಯ ಇಳಿಬಲ್ಲ ಅಂತ ಅಂದರೆ, he can put his hands even in the cannon's mouth for the sake of that reputation. See here, ಆ ರೆಪ್ಯುಟೇಷನ್ಗೋಸ್ಕರ ಕ್ಯಾನನ್ ಅಂದರೆ ಗೊತ್ತಿದೆ ನಿಮಗೆ, ಇಂದಿನ ಕಾಲದಲ್ಲಿ ಈ ಯುದ್ಧಗಳಿಗೆ ಬಳಸ್ತಕ್ಕಂತಹ ಪಿರಂಗಿಗಳು ಕ್ಯಾನನ್ ಅಂತ ಅಂದರೆ. ಪಿರಂಗಿ ಒಳಗಡೆ ಕೈ ಹಾಕ್ತಕ್ಕಂತಹ ಧೈರ್ಯಶಾಲಿ ಯುವಕ, ಎದಕ್ಕೋಸ್ಕರ? ತನ್ನ ಒಂದು ರೆಪ್ಯುಟೇಷನ್ಗೋಸ್ಕರ. See, that is what this age meant for. ಅದೇ ನಿಮಗೆ ಇಂದಿನ ಏಜ್ನಲ್ಲಿ ಏನಾಗಿತ್ತು? See, that is the image of a lover. He is very emotional. Emotions are everything for him. But now, this is the age of a soldier. Here, reputation plays a predominant role in this age. He can do anything for the sake of the reputation. That is what Shakespeare has said in the last line. He can put his hands for the sake of his bubble reputation even in the cannon's mouth. ಈ ಕೆನನ್ನ ಮೂತಿ ಒಳಗಡೆನೂ ಕೂಡ ಕೈ ಹಾಕಿ ತನ್ನ ಒಂದು ಘನತೆಗೆ ಏನಾದ್ರು ಚುಕ್ಕಿ ಬಂತು ಅಂದ್ರೆ ಅಂತಹ ಒಂದು ಧೈರ್ಯಶಾಲಿ ಕೆಲಸಗಳನ್ನು ಮಾಡೋದಕ್ಕೋಸ್ಕರನೂ ಕೂಡ ಸಿದ್ಧನಾಗಿರ್ತಾನೆ. He can go to any extremities in his life, and even he can sacrifice his own life for the sake of his reputation. That is what Shakespeare has said. Seeking the bubble reputation. Bubble reputation ಅಂದ್ರೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಿಮಗೆಲ್ಲ.
seeking the bubble reputation even in the cannon's mouth, ಪಿರಂಗಿಯ ಒಂದು ಏನು ಮದ್ದನ್ನು ತುಂಬ್ತೀವಲ್ವಾ ಆ ಒಂದು ಮೂತಿ. ಯಾಕೆ ಇದನ್ನ ಯೂಸ್ ಮಾಡಿದನಪ್ಪ ಅಂತಂದ್ರೆ ಇಟ್ ಇಸ್ ಜಸ್ಟ್ ಅ ಸಿಂಬಲ್ ಟು ಶೋ ದ ಡೇಂಜರಸ್ ಸಿಚುಯೇಷನ್. ಬಹಳನೇ ಡೇಂಜರ್ ಆಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ವರ್ಣಿಸೋದಕ್ಕೋಸ್ಕರ ಈ ಕ್ಯಾನನ್ಸ್ ಮೌತ್ ಅಂತಕ್ಕಂಥ ಇಮೇಜ್ ಅನ್ನ ಶೇಕ್ಸ್ಪಿಯರ್ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕ್ಯಾನ್ ಪುಟ್ ಹಿಸ್ ಹ್ಯಾಂಡ್ಸ್ in any dangerous situation. He can go to any dangerous situation for the sake of his reputation. And the next age. So, this is the age of a judge. I mean, see, first let me read the lines. And then the justice in fair round belly with good cap and line, with eyes severe and beard of formal cut, full of wise sauce and modern instances, and so he plays his part. ಇಂದಿನ ಏಜ್ನಲ್ಲಿ ಏನು ಓದಿದ್ವಿ? ದ ಇಮೇಜ್ ಆಫ್ ಅ ಸೋಲ್ಜರ್. ಸೊ ಫಸ್ಟ್ ಏಜ್ ಇನ್ಫ್ಯಾಂಟ್, ಸೆಕೆಂಡ್ ಏಜ್ school going boy, third age lover, fourth age soldier, and fifth age, that is the age of justice. He plays the role of a judge. So what he says, and then the justice, ಯುವಕರಿಂದ ಮಧ್ಯವಯಸ್ಕರಾದ ಮೇಲೆ, ಮಧ್ಯವಯಸ್ಕರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಏಜ್ ಇದು. ಮಧ್ಯವಯಸ್ಕರಿಗೆ ಏನಿಷ್ಟಪ್ಪ, ಅವರ ಮನೋಭಾವನೆ ಯಾವ ರೀತಿ ಇರುತ್ತೆ? ಅಂಡ್ ದೆನ್ ದ ಜಸ್ಟಿಸ್ ಇನ್ ಫೇರ್ ರೌಂಡ್ ಬೆಲಿ ವಿತ್ ಗುಡ್ ಕ್ಯಾಪ್ ಅಂಡ್ ಲೈನ್. ಫೇರ್ ರೌಂಡ್ ಬೆಲಿ, ಯಾವೊಬ್ಬ ಮಧ್ಯವಯಸ್ಕ ಸಾಮಾನ್ಯವಾಗಿ ಮಧ್ಯವಯಸ್ಕರನ್ನ ನೋಡಿದಾಗ ಅವರಿಗೆ ಸಾಮಾನ್ಯವಾಗಿ ಸಹಜವಾಗಿ ಹೊಟ್ಟೆ ಸ್ವಲ್ಪ ಊದ್ಕೊಂಡಿರುತ್ತೆ. ಯಾಕಪ್ಪ ಅಂತ ಅಂದ್ರೆ ಅವರಿಗೆ ಆ ಒಂದು ಊಟ ಮಾಡ್ತಕ್ಕಂಥ ಆಹಾರದ ಮೇಲೆ, ರುಚಿಕರ ಆಹಾರದ ಮೇಲೆ ಬಹಳ ಇಷ್ಟ ಆ ಒಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ. ದಟ್ ಇಸ್ ವೈ ಶೇಕ್ಸ್ಪಿಯರ್ ಕಾಲ್ಸ್ ವಿತ್ ಗುಡ್ ಕ್ಯಾಪನ್ ಲೈನ್ಡ್. ಕ್ಯಾಪನ್ ಅಂದ್ರೆ ಆಗ ತಾನೇ ಬೇಯಿಸಿರ್ತಕ್ಕಂತಹ ಚಿಕನ್, ನಾನ್ ವೆಜಿಟೇರಿಯನ್ ಫುಡ್. ಇನ್ ಫೇರ್ ರೌಂಡ್ ಬೆಲಿ ವಿತ್ ಗುಡ್ ಕ್ಯಾಪನ್ ಲೈನ್ಡ್, ವಿತ್ ಐಸ್ ಸೇವಿಯರ್ ಅಂಡ್ ಬಿಯರ್ಡ್ ಆಫ್ ಫಾರ್ಮಲ್ ಕಟ್. ಐಸ್ ಸೇವಿಯರ್ ನೋಡಿ, ದಿಟ್ಟವಾಗಿ ನೋಡ್ತಕ್ಕಂಥ ಅವರ ಒಂದು ದೃಷ್ಟಿ. ಅಂಡ್ ದನ್ ಬಿಯರ್ಡ್ ಆಫ್ ಫಾರ್ಮಲ್ ಕಟ್, ನೋಡಿದ್ರೆ ಮುಖ ಎಷ್ಟು ಸೀರಿಯಸ್ ಆಗಿದಾನಲ್ಲಪ್ಪ ಈ ಮನುಷ್ಯ ಅಂತ ಹೇಳ್ಬೇಕು. ಫುಲ್ ಆಫ್ ವೈಸ್ ಸಾಸ್ ಅಂಡ್ ಮಾಡರ್ನ್ ಇನ್ಸ್ಟೆನ್ಸಸ್, ಫುಲ್ ಆಫ್ ವೈಸ್ ಸಾಸ್ ಅಂಡ್ ಮಾಡರ್ನ್ ಇನ್ಸ್ಟೆನ್ಸಸ್. ಮಾಡರ್ನ್ ಇನ್ಸ್ಟೆನ್ಸಸ್ ಅಂತ ಅಂದ್ರೆ ಎಕ್ಸಾಂಪಲ್ಸ್ಗಳನ್ನು ಕೊಡೋದು. ಓವರಾಲ್ ಶೇಕ್ಸ್ಪಿಯರ್ ಯಾಕೆ ಈ ಒಂದು ಮಧ್ಯವಯಸ್ಕವಾಗಿರ್ತಕ್ಕಂತಹ ಒಂದು ಏಜ್ ಅನ್ನ ಜಸ್ಟಿಸ್ಗೆ ಕಂಪೇರ್ ಮಾಡ್ತಾರಪ್ಪ ಅಂತ ಅಂದ್ರೆ, ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಈ 50 ವರ್ಷದ ಆಸ್ಪಾಸ್ನಲ್ಲಿರ್ತಕ್ಕಂಥವ್ರು, 50ರಿಂದ 55 ವರ್ಷ ಆಸ್ಪಾಸ್ನಲ್ಲಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಯುವಕರಿಗೆ ಅಥವಾ ಯುವತಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಈ ಮಕ್ಕಳಿಗೆ ಕರೆದು ಬುದ್ಧಿವಾದ ಹೇಳೋದು ಜಾಸ್ತಿ ಆ ಒಂದು ಪರ್ಟಿಕ್ಯುಲರ್ ಏಜ್ನವರು. ವೈ? ದೆರ್ ಇಸ್ ಅ ರೀಸನ್. ಅದಕ್ಕೂ ಒಂದು ಕಾರಣ ಇದೆ. ವಾಟ್ ಈಸ್ ದಟ್ ರೀಸನ್? ಸಿ, ದೇ ಹ್ಯಾವ್ ಫೇಸ್ಡ್ ಸೋ ಮೆನಿ ಚಾಲೆಂಜಸ್ ಇನ್ ದರ್ ಪಾಸ್ಟ್ ಲೈಫ್, ಅಂಡ್ ಆಲ್ಸೋ ದೇ ಹ್ಯಾಡ್ ಫೇಸ್ಡ್ ಸೋ ಮೆನಿ ಪ್ರಾಬ್ಲಮ್ಸ್. ದೇ ನೋ ಹೌ ಟು ಫೇಸ್ ದೋಸ್ ಪ್ರಾಬ್ಲಮ್ಸ್. ದೇ ನೋ ದ ಸೊಲ್ಯೂಷನ್ಸ್ ಆಲ್ಸೋ ಫಾರ್ ದೋಸ್ ಪ್ರಾಬ್ಲಮ್ಸ್. ಅವರ ಒಂದು ಜೀವಿತಾವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು, ಸಾಕಷ್ಟು ಒಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿರ್ತಾರೆ. ಆ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂತಕ್ಕಂತಹ ಒಂದು ಐಡಿಯಾಸ್ಗಳು ಅವರ ಬಳಿ ಇರುತ್ತೆ. ಅದಕ್ಕೋಸ್ಕರನೇ ಯುವಕರಿಗೆ ಸಾಧ್ಯವಾದಷ್ಟು ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಬುದ್ಧಿ ಹೇಳೋದು ಸಹಜ. ಅಂಡ್ ದೆನ್ ಇನ್ ಅಡಿಷನ್ ಟು ದ ಏಜ್ ಆಫ್ ಜಸ್ಟಿಸ್ ಏಜ್ನ ಜೊತೆಗೇನೆ ದೇ ಆರ್ ವೆರಿ ಫಾಂಡ್ ಆಫ್ ಫುಡ್, ಟೇಸ್ಟಿ ಫುಡ್. ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಸಾಕಷ್ಟು ಆಹಾರದ ಬಗ್ಗೆ, ರುಚಿಕರವಾಗಿರ್ತಕ್ಕಂತಹ ಪದಾರ್ಥಗಳ ಬಗ್ಗೆ ಸಾಕಷ್ಟು ತಿನ್ನಬೇಕು ಅಂತ ಬಯಸ್ತಕ್ಕಂತಹ ಒಂದು ಮಧ್ಯವಯಸ್ಕ ಏಜ್.
ಓಕೆ. ಅಂಡ್ ದೆನ್ ನೋಡಿ ಇಲ್ಲಿ ಒನ್ಸ್ ಅಗೇನ್ ಹೇಳ್ತೀನಿ, ಮಾಡರ್ನ್ ಇನ್ಸ್ಟೆನ್ಸಸ್ ವೈಸ್ ಸಾಸ್ ಅಂತ ಅಂದರೆ ಫುಲ್ ಆಫ್ ವೈಸ್ ಸಾಸ್, ನೋಡೋದಕ್ಕೆ ಸೀರಿಯಸ್ ಆಗಿ ಬುದ್ಧಿವಂತಿಕೆಯ ಒಂದು ನೋಟ. ಮಾಡರ್ನ್ ಇನ್ಸ್ಟೆನ್ಸಸ್ ಮೀನ್ಸ್ ಎಕ್ಸಾಂಪಲ್ಸ್. ನಾನು ಆಗಲೇ ಹೇಳ್ದಂಗೆ ದೇ ಗೋ ಆನ್ ಗಿವಿಂಗ್ ಎಕ್ಸಾಂಪಲ್ಸ್ ಅಬೌಟ್ ದರ್ ಓನ್ ಲೈಫ್. ಹಿಂದೆ ಅವರು ಫೇಸ್ ಮಾಡಿರ್ತಕ್ಕಂಥ ಚಾಲೆಂಜಸ್ ಬಗ್ಗೆ, ಅವರ ಜೀವನದ ಬಗ್ಗೆ ಅವರೇ ಸಾಕಷ್ಟು ದೇ ಗೋ ಆನ್ ಗಿವಿಂಗ್ ಸೋ ಮೆನಿ ಎಕ್ಸಾಂಪಲ್ಸ್ ಟು ದಿ ಯೂತ್ ಅಂಡ್ ಚಿಲ್ಡ್ರನ್ ಅಂಡ್ ಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್. So that is why Shakespeare uses full of wise saws and modern instances, so he plays his part. So this is the fifth age. And then the sixth age, this is the image of an old man. ಒಬ್ಬ ವಯಸ್ಸಾಗಿರ್ತಕ್ಕಂತಹ ಮನುಷ್ಯನ ಒಂದು ಇಮೇಜನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. The sixth age shifts into the lean and slippered pantaloon with spectacles on nose and pouch on side, with youthful oaths, well saved, a world too wide for his shrunk shank, and his big manly voice turning again toward childish treble, pipes and whistles in his sound. The sixth age shifts into the lean and slippered pantaloons. Pantaloons ಅಂದರೆ ಈ ವಯಸ್ಸಾದ ಮೇಲೆ ಧರಿಸ್ತಕ್ಕಂಥ, ನಮ್ಮ ಕಡೆ ನಮ್ಮ ಒಂದು ಭಾಗದಲ್ಲಿ ಹೇಳ್ಬೇಕು ಅಂತ ಅಂದರೆ ಈ ಜುಬ್ಬ. ವಯಸ್ಸಾದ ಮೇಲೆ ಲೂಸ್ ಆಗಿರ್ತಕ್ಕಂತಹ ಬಟ್ಟೆಗಳನ್ನ ಏನು ವಯಸ್ಕರರು ಹಾಕ್ಕೊಂತಾರಲ್ವ, ಏಜ್ಡ್ ಪರ್ಸನ್ಸು, ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಂಟಲೂನ್. ದ ಸಿಕ್ಸ್ತ್ ಏಜ್ ಶಿಫ್ಟ್ಸ್ ಇನ್ ಟು ದ ಲೀನ್ ಅಂಡ್ ಸ್ಲಿಪ್ಪರ್ಡ್ ಪ್ಯಾಂಟಲೂನ್. ಹಿಂದೆ ಯಾವ ಏಜನ್ನು ಓದಿದ್ವಿ? ದ ಏಜ್ ಆಫ್ ಜಸ್ಟಿಸ್, ಮಧ್ಯವಯಸ್ಕರ ಬಗ್ಗೆ ಓದಿದ್ವಿ. ಅಂಡ್ ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಇಮೇಜ್ ಆಫ್ ಅನ್ ಓಲ್ಡ್ ಮ್ಯಾನ್. ವಯಸ್ಸಾಗಿರ್ತಕ್ಕಂತಹ ಓಲ್ಡ್ ಮ್ಯಾನಿನ ಇಮೇಜನ್ನು ನಮ್ಮ ಮುಂದೆ ಶೇಕ್ಸ್ಪಿಯರ್ ತರ್ತಾ ಇದ್ದಾರೆ. ಸೊ ವಾಟ್ ಆರ್ ದಿ ಸೈಕಾಲಜಿಕಲ್ ಬಿಹೇವಿಯರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಏಜ್? ಈ ಒಂದು ಏಜ್ನಲ್ಲಿ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇರುತ್ತಪ್ಪ, ಅವರ ಒಂದು ದೈಹಿಕವಾಗಿರ್ತಕ್ಕಂಥ ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಶೇಕ್ಸ್ಪಿಯರ್ ಗೋಸ್ ಆನ್ ಡಿಸ್ಕಸಿಂಗ್. ದ ಸಿಕ್ಸ್ತ್ ಏಜ್ ಶಿಫ್ಟ್ಸ್ ಇನ್ ಟು ದ ಲೀನ್ ಅಂಡ್ ಸ್ಲಿಪ್ಪರ್ಡ್ ಪ್ಯಾಂಟಲೂನ್. ಲೀನ್ ವ್ಯಕ್ತಿ ದೈಹಿಕವಾಗಿ ಎಷ್ಟೇ ಬಲವಾಗಿದ್ರೂ ವಯಸ್ಸಾದ ಮೇಲೆ ಇಸ್ ಬಾಡಿ ವಿಲ್ ಬಿಕಮ್ ಲೀನ್. ಸಣ್ಣಗಾಗ್ತಾ ಬರ್ತಾನೆ, ದೈಹಿಕವಾಗಿ ಬಲವನ್ನ ಕಳ್ಕೊಳ್ತಾ ಬರ್ತಾನೆ. ಅಂಡ್ ದೆನ್ ಸ್ಲಿಪ್ಪರ್ಡ್ ಪ್ಯಾಂಟಲೂನ್ಸ್. ಸ್ಲಿಪ್ಪರ್ಡ್ ಕನ್ಫ್ಯೂಸ್ ಆಗಬೇಡಿ, ಸ್ಲಿಪ್ಪರ್ಡ್ ಅಂತ ಸ್ಲಿಪ್ಪರ್ ಅಂತ ಇದೆ ಅಂತೇಳಿ ಕಾಲ್ಗೆ ಹಾಕೊಳ್ಳೋ ಸ್ಲಿಪ್ಪರ್ ಅಲ್ಲ ಇಲ್ಲಿ. ಸ್ಲಿಪ್ಪರ್ಡ್ ಪ್ಯಾಂಟಲೂನ್, ಸ್ಲಿಪ್ಪರಿ. ನಾವು ಎಷ್ಟೇ ಪ್ಯಾಂಟನ್ನು ಬಿಗಿಯಾಗಿ ಹಿಡ್ಕೊಂಡು ಪಡ್ಕೊಂಡ್ರು ಕೂಡ ಲೂಸ್ ಆಗಿ ಅದು ತೆಳಗಡೆ ಬೀಳ್ತಾ ಇರುತ್ತೆ. ಪ್ಯಾಂಟಲೂನ್ ಅಂತ ಅಂದರೆ ನಾವು ಧರಿಸ್ತಕ್ಕಂತಹ ಜುಬ್ಬ. ಗೊತ್ತಾಗ್ತಾ ಇದೆನಾ? ಈ ವಯಸ್ಕರು ಏಜ್ಡ್ ಪರ್ಸನ್ ಧರಿಸ್ತಕ್ಕಂತಹ ಜುಬ್ಬ. ಯಾಕೆ? ಬಿಕಾಸ್ ವೆನ್ ದೆ ಬಿಕಮ್ ಓಲ್ಡ್, ಗ್ರ್ಯಾಜುಯಲಿ their body will become lean. That is what Shakespeare has said. ವಯಸ್ಸಾಗ್ತಾ ಆಗ್ತಾ ದೇಹಕ್ಕೆ ಶಕ್ತಿ ಬರುವುದಿಲ್ಲ. ದೇಹ ತನ್ನ ಶಕ್ತಿಯನ್ನ ಕಾಲಕ್ರಮೇಣ ಕಳ್ಕೊಳ್ತಾ ಹೋಗುತ್ತೆ. ಸೊ ಆ ಕಳ್ಕೊಂಡಾಗ ಏನಾಗುತ್ತೆ, ಆ ಬಟ್ಟೆಗಳಲ್ಲೆಲ್ಲ ಪ್ಯಾಂಟ್ಗಳು, ನಾವು ಧರಿಸ್ತಕ್ಕಂಥ ಜುಬ್ಬಗಳು ಎಲ್ಲದೂ ಕೂಡ ಲೂಸ್ ಆಗ್ತಾ ಬರುತ್ತೆ. ವಿತ್ ಸ್ಪೆಕ್ಟಕಲ್ಸ್ ಆನ್ ನೋಸ್, ಗ್ರ್ಯಾಜುಯಲಿ ನಮ್ಮ ಕಣ್ಣುಗಳ ದೃಷ್ಟಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಆಫ್ಟರ್ವರ್ಡ್ಸ್ ವಾಟ್ ವಿ ವಿಲ್ ಗೆಟ್? ಸ್ಪೆಕ್ಟಕಲ್ಸ್. ಸ್ಪೆಕ್ಟಕಲ್ಸ್ ಅಂದರೆ ನಾವು ಧರಿಸ್ತಕ್ಕಂಥ ಕನ್ನಡಕ. And pouch on side with useful oars. pouch. ನಿಮಗೆ ಗೊತ್ತಿದೆ, ಈ ಇಮೇಜನ್ನು ನಾನು ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಪೌಚ್ ಆನ್ ಸೈಡ್. ಈ ವಯಸ್ಸಾದವರು, ಎಸ್ಪೆಷಲಿ ಅಜ್ಜ ಅಜ್ಜಿಯರು, ಸಾಮಾನ್ಯವಾಗಿ ನೀವು ಹಳ್ಳಿಗಳಲ್ಲಿ ನೋಡಿರ್ಬೋದು, ಯಾವಾಗಲೂ ಕೂಡ ಒಂದು ಪೌಚನ್ನು ಅವರ ಸೊಂಟಕ್ಕೆ ಸಿಗಿಸ್ಕೊಂಡಿರ್ತಾರೆ. ಒಂದು ಚೀಲವನ್ನು, ಅವರಿಗೆ ಅರ್ಜೆಂಟಿಗೆ ಬೇಕಾಗ್ತಕ್ಕಂಥ ಸಾಮಾನುಗಳು
ಅವು ಎಲ್ಲಡಿಕೆ ಆಗಿರ್ಬಹುದು, ಅಥವಾ ಯಾವ್ದಾದ್ರು ವಿಕ್ಸೋ ಅಮೃತಾಂಜನೋ ಏನಾದ್ರೂ ಒಂದು ಔಷಧಿ ಆಗಿರ್ಬಹುದು, ಮಾತ್ರೆಗಳಾಗಿರ್ಬಹುದು. ಅವ್ರಿಗೆ ಅರ್ಜೆಂಟ್ಗೆ ಏನ್ ಬೇಕೋ ಅದನ್ನ ಆ ಒಂದು ಚೀಲದಲ್ಲಿ ಹಾಕೊಂಡು ಕೈ ಚೀಲದಲ್ಲಿ ಆ ಸ್ವಂತಕ್ಕೆ ಸಿಗಿಸ್ಕೊಂಡಿರ್ತಾರೆ. ದಿಸ್ ಇಸ್ ದ ಇಮೇಜ್ ಆಫ್ ದ ಇಮೇಜ್ ಆಫ್ ದಟ್ ಪರ್ಟಿಕ್ಯುಲರ್ ಏಜ್. ಆ ಒಂದು ಪರ್ಟಿಕ್ಯುಲರ್ ಓಲ್ಡ್ ಏಜ್ನ ಒಂದು ಇಮೇಜ್ ಅನ್ನ ನೋಡಿ ಶೇಕ್ಸ್ಪಿಯರ್ ಯಾವ ರೀತಿ ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. The sixth age shifts into the lean and slippered pantaloon with spectacles on nose. Spectacles ಎಲ್ಲಿ ಕೂರುತ್ತದು? ನಮ್ಮ ಮೂಗಿನ ಮೇಲೆಗಡೆ, ನಮ್ಮ ಮೂಗಿನ ಒಂದು ಈ ಭಾಗದಲ್ಲಿ ಆ ಸ್ಪೆಕ್ಟಕಲ್ಸ್ ಕೂರುತ್ತೆ ಗ್ರಿಪ್ಪಿಗೆ. ಅಂಡ್ ಪೌಚ್ ಆನ್ ಸೈಡ್ is youthful oars, well saved, a world too wide for a shrunk shank. ಓಸ್ ಅಂತ ಅಂದ್ರೆ ಇಲ್ಲಿ ಯೂತ್ಫುಲ್ ಓಸ್, ಏನು ಇಂದಿನ ಒಂದು ಯುಗದಲ್ಲಿ ಬಹಳನೇ ಬಲವಾಗಿರ್ತಿದ್ರಲ್ಲ, ಕಾಲಕ್ರಮೇಣ ತಮ್ಮ ಬಲವನ್ನ ಕಳ್ಕೊಳ್ತಾರೆ. ಬಲವನ್ನ ಕಳ್ಕೊಂಡು ಎಲ್ಲವೂ ಕೂಡ ಸಣಕಲಾಗ್ತಾ ಬರುತ್ತೆ ದೇಹ. ಕಾಲಕ್ರಮೇಣ ಆ ದೇಹವೂ ಕೂಡ ಬಾಗುತ್ತೆ. ವೆಲ್ ಸೇವ್ಡ್, ಅ ವರ್ಲ್ಡ್ ಟೂ ವೈಡ್ ಫಾರ್ ಎ ಶ್ರಂಕ್ ಶ್ಯಾಂಕ್. ಸಿ, ಶ್ರಂಕ್ ಅಂತ ಅಂದ್ರೆ ಸಣ್ಣಗಾಗ್ತಾ ಬರೋದು. ದೇಹ ಗಟ್ಟಿಯಾಗಿ ಬಲವಾಗಿ ನೆಟ್ಟನೆಯ ಧೈರ್ಯವಾಗಿ ನಿಂತಿರ್ತಕ್ಕಂತಹ ದೇಹ ಕಾಲಕ್ರಮೇಣವಾಗಿ ಎಲ್ಲವನ್ನೂ ಕಳ್ಕೊಂಡು, ಎಲ್ಲವನ್ನೂ ತ್ಯಜಿಸಿ ಸಂಪೂರ್ಣವಾಗಿ ನಿಶಕ್ತಿ ಕಡೆಗೆ ವಾಲ್ತಾ ಇರುತ್ತೆ. ಅಂಡ್ ಇಸ್ ಬಿಗ್ ಮ್ಯಾನ್ಲಿ ವಾಯ್ಸ್, ಒಂದು ಕಾಲದಲ್ಲಿ ಅವನು ಧ್ವನಿ ಅಂತ ಅಂದ್ರೆ 100 ಜನಕ್ಕೆ ಕೇಳಿಸ್ತಾ ಇರ್ತಕ್ಕಂಥ ಧ್ವನಿ ಯಾವ ರೀತಿ ಆಗುತ್ತೆ ನೋಡಿ. And his big manly voice turning again towards childish treble, pipes and whistles in his sound. ಎಂತಹ ಧ್ವನಿ ಇರ್ತಕ್ಕಂತಹ ಮನುಷ್ಯ, once again that voice turns towards a childish treble. ಮಕ್ಕಳ ರೀತಿ ಏಜ್ ಆಗ್ತಾ ಆಗ್ತಾ ನೀವು ನೋಡಿರ್ಬಹುದು. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅತೀ ವಯಸ್ಕರಿದ್ರೆ ಒಂದು ಕಾಲದಲ್ಲಿ ಅವರ ಧ್ವನಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅನ್ನೋದನ್ನ ನೀವು ಕಂಪೇರ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ದೇರ್ ವಾಯ್ಸ್ ವಿಲ್ ಬಿಕಮ್ ಚೈಲ್ಡಿಶ್ ವಾಯ್ಸ್. ಸಣ್ಣ ಮಕ್ಕಳ ರೀತಿ ಧ್ವನಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕೆಲವು ಬಾರಿ ಅವ್ರು ಏನ್ ಮಾತಾಡ್ತಾರೋ ನಮಗೆ ಅರ್ಥ ಆಗೋದಿಲ್ಲ. ಸಿ, ದಟ್ ಇಸ್ ವಾಟ್ ಶೇಕ್ಸ್ಪಿಯರ್ ಹ್ಯಾಸ್ ಸೆಡ್. ಹಿ ಹ್ಯಾಸ್ ಮೇಡ್ ಅ ವಂಡರ್ಫುಲ್ ಸೈಕಾಲಜಿಕಲ್ ಸ್ಟಡಿ ಆಫ್ ದಟ್ ಪರ್ಟಿಕ್ಯುಲರ್ ಏಜ್. ಆ ಒಂದು ಏಜ್ನ ಒಂದು ನಮ್ಮ ಮನಸ್ಥಿತಿಯ ಒಂದು ಸ್ಟಡಿಯನ್ನು ಬಹಳನೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಶೇಕ್ಸ್ಪಿಯರ್. ಅ ಬಿಗ್ ಮ್ಯಾನ್ಲಿ ವಾಯ್ಸ್ ಟರ್ನಿಂಗ್ ಅಗೈನ್ ಟುವರ್ಡ್ಸ್ ಚೈಲ್ಡಿಶ್ ಟ್ರಬಲ್, ಪೈಪ್ಸ್ ಅಂಡ್ ವಿಸಲ್ಸ್ ಇನ್ ಹಿಸ್ ಸೌಂಡ್. ಸಿ, ವಾಟ್ ಅ ವಂಡರ್ಫುಲ್ ವರ್ಡ್ ಹಿ ಹ್ಯಾಸ್ ಯೂಸ್, ಪೈಪ್ಸ್ ಅಂಡ್ ವಿಸಲ್ಸ್ ಇನ್ ಹಿಸ್ ಸೌಂಡ್. ಅವರು ಮಾತಾಡಿದ್ರೆ ಯಾವ ರೀತಿ ಅನ್ಸುತ್ತಪ್ಪ ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅವ್ರು ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ ಒಂದು ಗೋಚರಿಸೋದಿಲ್ಲ, ನಮ್ ಕಿವಿ ಕೇಳೋದಿಲ್ಲ. ಅದ್ರ ಜೊತೆಗೇನೆ it's like they are when they are talking, ಅವ್ರು ಮಾತಾಡ್ಬೇಕಾದ್ರೆ ಯಾವುದೋ ಒಂದು ವಿಷಲ್ಲು ಅಥವಾ ಏನೋ ಸೌಂಡ್ ಬಂದೋ ರೀತಿ ಭಾಸವಾಗ್ತಾ ಇರುತ್ತೆ ನಮಗೆ. ಯಾವುದು ಕೂಡ ಕ್ಲಿಯರ್ ಇರೋದಿಲ್ಲ ಅವ್ರ ಮಾತು. ಸೊ ದಿಸ್ ಇಸ್ ದಿ ಓಲ್ಡ್ ಏಜ್ ಆಫ್ ಎನಿವನ್ಸ್ ಲೈಫ್. ಎಲ್ಲರೂ ಕೂಡ ನಾವು ಈ ಏಜ್ ಅನ್ನು ಮುಟ್ಲೇಬೇಕಾಗಿದೆ. ದಿಸ್ ಇಸ್ ದ ರಿಯಾಲಿಟಿ. ಸಿ ಹಿಯರ್, ಅದ್ರ ಬಗ್ಗೆ ಓದೋದಷ್ಟೇ ಅಲ್ಲ, ಮುಂದೆ ಒಂದು ದಿನ ನಾವು ಕೂಡ ಈ ಒಂದು ಪರ್ಟಿಕ್ಯುಲರ್ ಏಜ್ ಅನ್ನ ದಾಟ್ಲೇಬೇಕಾಗಿದೆ ಈ ಜಗತ್ತಿನಲ್ಲಿ. ಅಂಡ್ ದೆನ್ ದಿಸ್ ಇಸ್ ದ 6th ಏಜ್ ಅಂಡ್ ದ ಲಾಸ್ಟ್ ಏಜ್ ಈಸ್, ಸಿ ಹಿಯರ್ ವಾಟ್ he says. Last scene of all that ends this strange eventful history is second childishness and mere oblivion. Sans teeth, sans eyes, sans taste, sans everything. Last scene of all. What he calls last scene of all. ಈ ಇಡೀ ಪಾತ್ರಗಳ ಕೊನೆಯ ಪಾತ್ರ ಅದು ಯಾವುದಪ್ಪ ಅಂತ ಅಂದ್ರೆ, ಯು ಕ್ಯಾನ್ ಸಿ ದ ಪಿಕ್ಚರ್. A very old man who is lying on the bed. He is counting his days on his bed. He is on the verge of his life. ಜೀವನದ ತುತ್ತ ತುದಿಗೆ ಬಂದು ತಲುಪಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂತಹ ಹಣ್ಣು ವಯಸ್ಸಾಗಿರ್ತಕ್ಕಂತಹ ಒಬ್ಬ ಮನುಷ್ಯ. ಸಿ, he always spends time on sleeping on his
ಬೆಡ್ಡಿನ ಮೇಲೆ ಯಾವಾಗಲೂ, ಯಾಕಂದ್ರೆ ಅವನಿಗೆ ಶಕ್ತಿ ಇಲ್ಲ. ಹಿಂದಿನ ಏಜ್ನಲ್ಲಿ ಅವನು ಎಲ್ಲ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ನಾವು ಹೆಂಗೆ ಟೈಮ್ ಪಾಸ್ ಮಾಡಬೇಕು? ಹಿ ಹ್ಯಾಸ್ ಟು ಸ್ಪೆಂಡ್ ಆನ್ ಹಿಸ್ ಬೆಡ್. he has to spend time on his bed. He can't walk. He can't go anywhere. He has lost his vision. He has lost his strength. ತನ್ನ ಶಕ್ತಿಯನ್ನು ಕಳ್ಕೊಂಡಿದ್ದಾನೆ, ತನ್ನ ದೃಷ್ಟಿ ಶಕ್ತಿಯನ್ನು ಕಳ್ಕೊಂಡಿದ್ದಾನೆ, ಎಲ್ಲವನ್ನ ಕಳ್ಕೊಂಡಿದ್ದಾನೆ. That is why Shakespeare calls this particular age as last scene of all, that ends this strange eventful history. ಈ ಜಗತ್ತಿನಲ್ಲಿ ನೋಡಿ, that ends this strange eventful history. ಜನ್ಮ ತಾಳಿದ ಮೇಲೆ ಆ ಪುಟ್ಟ ಮಗುವಿನಿಂದ ಹಿಡಿದು ಈ ಕಾಲಘಟ್ಟವನ್ನು ತಲುಪೋದ್ರ ತನಕನೂ ನಮ್ಮ ಇಡೀ ಏನು ಒಂದು ಇತಿಹಾಸ ಇದೆ, ಆ ಇತಿಹಾಸದ ಬಗ್ಗೆ ಈ ಸಾಂಗ್ ಬರುತ್ತೆ. ಲಾಸ್ಟ್ ಸೀನ್ ಆಫ್ ಆಲ್ ದಟ್ ಎಂಡ್ಸ್ ದಿಸ್ ಸ್ಟ್ರೇಂಜ್ ಇವೆಂಟ್ಫುಲ್ ಹಿಸ್ಟ್ರಿ ಈಸ್ ಸೆಕೆಂಡ್ ಚೈಲ್ಡಿಶ್ನೆಸ್. ದಿಸ್ ಪರ್ಟಿಕ್ಯುಲರ್ ಏಜ್, ಇನ್ ದಿಸ್ ಪರ್ಟಿಕ್ಯುಲರ್ ಏಜ್ ಎನಿ ಮ್ಯಾನ್ ಆರ್ ವುಮೆನ್, ಯಾವುದೇ ಒಬ್ಬ ವಯಸ್ಸಾಗಿರ್ತಕ್ಕಂತಹ ಒಬ್ಬ ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನಪ್ಪ ಅಂತ ಅಂದ್ರೆ, he starts to behave once again like a child. ಈ 2-3 ವರ್ಷದ ಬಾಲಕರು ಅಥವಾ ಬಾಲಕಿಯರು, ಪುಟ್ಟ ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾವೋ ಆ ರೀತಿ once again their behavior, their psychology, that moves back to the childish behavior. They behave like childs. ಅವರನ್ನು ನಾವು ಅಷ್ಟೇ ನಾಜೂಕಾಗಿ ನೋಡ್ಕೋಬೇಕಾಗತ್ತೆ. ಯಾವ ರೀತಿ ಪುಟ್ಟ ಮಕ್ಕಳನ್ನು ನೋಡ್ಕೋಬೇಕೋ, ನಮ್ಮ ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂತಹ ಅಜ್ಜ ಅಜ್ಜಿಯರಿದ್ರೆ ಅವರನ್ನು ಕೂಡ ಅಷ್ಟೇ ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಸೈಕಾಲಜಿಕಲಿ their entire thinking, their entire psychology, that once again moves back to childishness. That is why this particular age is called as second childishness by William Shakespeare. ಅದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಏಜ್ ಅನ್ನ ವಿಲಿಯಂ ಶೇಕ್ಸ್ಪಿಯರ್ ಸೆಕೆಂಡ್ ಚೈಲ್ಡಿಶ್ನೆಸ್ ಅಂತ ಕರೆಯೋದು. ಒಂದು ಸಾರಿ ಬಾಲ್ಯವನ್ನ ದಾಟಿ ನಾವು ಇಷ್ಟೊಂದು ಏಜ್ಗಳನ್ನ ದಾಟ್ಕೊಂಡು ಮತ್ತೆ ನಾವು ಓಲ್ಡ್ ಏಜ್ಗೆ ಬಂದಾಗ ಒನ್ಸ್ ಅಗೇನ್ ವಿ ವಿಲ್ ಮೂವ್ ಬ್ಯಾಕ್ ಟು ದಟ್ ಚೈಲ್ಡ್ ಏಜ್. ನೋಡಿದ್ರೆ ವಯಸ್ಸಾಗಿರ್ತಕ್ಕಂತಹ ಒಂದು ರೂಪ ಕಾಣ್ಬೋದು, ಆದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ರೆ, ದೇ ಆರ್ ಲೈಕ್ ಚೈಲ್ಡ್, ದೇ ಬಿಹೇವ್ ಲೈಕ್ ಚಿಲ್ಡ್ರನ್, ಅಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಲೈಕ್ ಚಿಲ್ಡ್ರನ್. ಅವ್ರನ್ನ ಅಷ್ಟೇ ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕಾಗತ್ತೆ. And mere oblivion, ಎಲ್ಲವನ್ನು ಕೂಡ ಕಳ್ಕೊಂತಕ್ಕಂತಹ ಏಜ್. sans teeth, sans eyes, sans taste, sans everything. ಹಲ್ಲುಗಳು ಹೋಗುತ್ತೆ, ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ನಾಶ ಆಗುತ್ತೆ, ಯಾವುದೇ ಆಹಾರ ಸೇವಿಸ್ತಕ್ಕಂಥ ಆಹಾರ ರುಚಿಕರವಾಗಿರೋದಿಲ್ಲ, ಎಲ್ಲವನ್ನೂ ಕಳ್ಕೊಳ್ತಾ ಬರ್ತಾನೆ ಮನುಷ್ಯ. ಕೊನೆಯದಾಗಿ ಸ್ಯಾನ್ಸ್ ಎವ್ರಿಥಿಂಗ್, ಸಂಪೂರ್ಣವಾಗಿ ಎಲ್ಲವನ್ನು ಕಳ್ಕೊಂಡ್ಮೇಲೆ ಬರ್ತಕ್ಕಂತಹ ಒಂದು ಏಜ್ ಯಾವುದಪ್ಪ ಅಂತ ಅಂದ್ರೆ ದಟ್ ಇಸ್ ಡೆತ್. ಇಂಡೈರೆಕ್ಟ್ ಆಗಿ ಈ ಏಜ್ ಅಲ್ಲಿ ಡೆತ್ ಬಗ್ಗೆ ಏನು ಕೂಡ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ಲಿ ದ ಲಾಸ್ಟ್ ಲೈನ್ ಆಫ್ ದಿಸ್ ಪರ್ಟಿಕ್ಯುಲರ್ ಏಜ್ ರೆಫರ್ಸ್ ಟು ಡೆತ್. ಸ್ಯಾನ್ಸ್ ಟೀತ್, ಸ್ಯಾನ್ಸ್ ಐಸ್, ಸ್ಯಾನ್ಸ್ ಟೇಸ್ಟ್, ಸ್ಯಾನ್ಸ್ ಎವ್ರಿಥಿಂಗ್. ಪ್ರತಿಯೊಂದು ಕಳ್ಕೊಂಡಿದ್ದಾನೆ ಮನುಷ್ಯ ಅಂತ ಅಂದಮೇಲೆ ದೈಹಿಕವಾಗಿ ಯಾವುದೇ ಇರುವಿಕೆ ಈ ಜಗತ್ತಿನ ಮೇಲೆ ಇರೋದಿಲ್ಲ ಮನುಷ್ಯ. ಸೊ ದಟ್ ಈಸ್ ನಥಿಂಗ್ ಬಟ್ ಡೆತ್. ಸೊ he loses everything. Okay, so my dear students, so this is my brief discussion about the poem All the World's a Stage. So ನಿಮಗೆ ಈ ಪದ್ಯ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್, ಐ ಹ್ಯಾವ್ ಆಲ್ರೆಡಿ ಗಿವನ್ ಮೈ ವಾಟ್ಸಪ್ ನಂಬರ್ ಟು ಯು. ಯು ಕ್ಯಾನ್ ಸೆಂಡ್ ಮೀ ದ ವಾಟ್ಸಪ್ messages if you have any doubts regarding this particular poem. Okay, so in my next, in my future classes, I am going to discuss about the 1 mark questions of this particular poem, and also I am going to share the long notes of this poem. ನಿಮಗೆ ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್ಗೆ ನಾನು